ಸರ್ ನೀವು ಎಷ್ಟನೇ ಸರ್ ಇದು ಬ್ಲಡ್ ಕೊಡ್ತಾ ಇದ್ರಿ ಸರ್? ಸರ್ ನಾನು 7ನೇ ಸಾಲಿಗೆ ಕೊಡ್ತಾ ಇರೋದು. 7ನೇ ಸರ್ ಹೆಂಗೆ ಅನಿಸುತ್ತದೆ ನಿಮಗೆ? ಕೊಡ್ತಿರ್ಬೇಕು ಸರ್. ಅವಾಗ ಬ್ಲಡ್ ನಮಗೆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಬ್ಲಡ್ ಕೊಟ್ಟರೆ ಹೊಸ ಬ್ಲಡ್ ಬರುತ್ತೆ, ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ. ಎಲ್ಲ ಯುವಕರು ಪ್ರತಿ 3-4 ತಿಂಗಳಿಗೆ ಒಂದ್ಸಲ ಕೊಟ್ಟರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ಶ್ರೀರಾಮರಾಜ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭ ಆಗಲಿ. ಇನ್ನು ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆ ಇನ್ನೂ ಶಕ್ತಿ ಕೊಡಲಿ ಇಂಥ ಕಾರ್ಯಕ್ರಮ ನೆರವೇರಿಸೋಕ್ಕೆ. ಅದರ ಅಧ್ಯಕ್ಷತೆ ನಡೆದಿರುವಂತಹ ರಕ್ತದಾನ ಶಿಬಿರಕ್ಕೆ ಬಹಳ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಪೊಲೀಸ್ ಇಲಾಖೆಯ ಧನ್ಯವಾದಗಳನ್ನು. ಇದೊಂದು ಅತ್ಯುತ್ತಮ ಅವರನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರಿಂದ ನಮ್ಮ ಪೊಲೀಸ್ ಇಲಾಖೆಯಿಂದ, ನಮ್ಮ ಸರ್ಕಾರಿ ಪೊಲೀಸ್ ಠಾಣೆಯಿಂದ, ನಮ್ಮ ಜಿಲ್ಲಾ ಪೊಲೀಸ್ ಕಚೇರಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ನೀವು ಈಗ ಸಲುವಾಗಿ ನೀವು ಈ ಹೆಲ್ಮೆಟ್ ಅನ್ನು ಧರಿಸಿದ ನೀವು ನಿಮ್ಮ ಕುಟುಂಬ ಚೆನ್ನಾಗಿರ್ತಕ್ಕಂಥದ್ದನ್ನು ನಾವು ಭಾವಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಲೂ ನಮಗೆ ಒಳ್ಳೆ ಕೆಲಸ ಮಾಡಿದ್ದೀವಿ, ಭಾಗವಹಿಸಬೇಕು ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ರೆಸ್ಪೆಕ್ಟ್ ಬರಬೇಕಾಯಿತು, ಬಂದಿಲ್ಲ. ಬೇರೆ ಕಡೆ ಇರುವುದಿಲ್ಲ. ನಾವು ಮಾತನ್ನ ಮುಗಿಸ್ತೇವೆ. ಜೈ ಜಗನ್ನಾಥ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷದ ನಮ್ಮ ರಕ್ತದಾನ ಶಿಬಿರ 3ನೇ ವರ್ಷ ಇದು. ನಮ್ಮ ಹೆಸರು ಶ್ರೀರಾಮರಾಜು. ನಮ್ಮ ಶ್ರೀರಾಮರಾಜು ಫೌಂಡೇಶನ್ ವತಿಯಿಂದ 3ನೇ ವರ್ಷದ ರಕ್ತದಾನ ಶಿಬಿರ ಇದು. KRS ಫಂಕ್ಷನ್ ಹಾಲಲ್ಲಿ ಮೋಕರೊಡ್ಡಲ್ಲಿ ಮಾಡ್ತಾ ಇದ್ವಿ. ಇಲ್ಲಿವರೆಗೂ ಒಂದು 500 ಜನ ಮೇಲೆ ರಕ್ತದಾನಿಗಳು ರಕ್ತದಾನ ಮಾಡಿದ್ದಾರೆ. ಇನ್ನೂ ಎಷ್ಟು ಜನ ಆಗ್ತಾರೆ ನೋಡಬೇಕು. ಆದಮೇಲೆ ಈ ಪ್ರತಿ ರಕ್ತದಾನಿಗೂ ಭಾಳ ಉಪಯೋಗಗಳಿದ್ದಾವೆ ಅಂತೇಳಿ ಡಾಕ್ಟರ್ಗಳು ಹೇಳ್ತಾರೆ. ರಕ್ತದಾನ ಮಾಡೋದ್ರಿಂದ 3 ತಿಂಗಳು 6 ತಿಂಗಳಿಗೆ ರಕ್ತದಾನ ಮಾಡೋದ್ರಿಂದ ರಕ್ತದಾನಿಗಳಿಗೆ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ರಕ್ತದಲ್ಲಿ ಕಡಿಮೆ ಆಗುತ್ತೆ, ಆದಮೇಲೆ ಭಾಳ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ಪ್ರತಿಯೊಬ್ಬರು ತಾವು ರಕ್ತದಾನ ಮಾಡಿ ಹಲವಾರು ಜೀವಗಳನ್ನು ಉಳಿಸಬೇಕಂತ ಎಲ್ಲರಲ್ಲಿ ವಿನಂತಿ. ಹಾಗೆಯೇ ಪ್ರತಿ ರಕ್ತದಾನಿಗೂ, ನಮ್ಮ ಆತ್ಮೀಯ ರಕ್ತದಾನಿಗಳೆಲ್ಲರಿಗೂ ನಮ್ಮ ವತಿಯಿಂದ ಅಳಿಲು ಸೇವೆ ರೂಪದಲ್ಲಿ ಕೆಲವೊಂದು ಅವರ ರಕ್ಷಣೆಗಾಗಿ ಅವ್ರ ಗಾಡಿಯಲ್ಲಿ ಓಡಾಡುವಾಗ ಅವರೆಲ್ಲರಿಗೆ ಸೇಫ್ಟಿ ಇರಲಿ ಅಂತೇಳಿ ಕೆಲವೊಂದು ನಮ್ಮ ವಿನಮ್ರತೆಯಿಂದ ಒಂದು ಹೆಲ್ಮೆಟನ್ನು ನಾವು ಸೇವೆಯ ರೂಪದಲ್ಲಿ ನೀಡ್ತಾ ಇದ್ದೀವಿ. ಎಲ್ಲರೂ ರಕ್ತದಾನ ಮಾಡಿ ಎಲ್ಲಾದರೂ ಹಲವಾರು ಜೀವನ ಉಳಿಸುವಂತೆ ನಿಮ್ಮೆಲ್ಲರಲ್ಲಿ ಮಾಡಿ. 274 ಮಂದಿ ಆಗಿದ್ದರು. ಈ ಸಲ ಇಲ್ಲಿಗೆ 500 ಚೇಂಜ್ ಆಗಿದ್ದಾರೆ. ರಕ್ತದಾನಿಗಳಲ್ಲಿ ಚೈತನ್ಯ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಮತ್ತು ಎಲ್ಲರೂ ಪ್ರತಿಯೊಬ್ಬರು ನಾವೇ ಅಂತಲ್ಲ, ಎಲ್ಲೇ ಮಾಡಲಿ ಯಾವಾಗೇ ಮಾಡಲಿ ಎಲ್ಲರಲ್ಲಿ ರಕ್ತದಾನ ಮಾಡಿ ಹಲವಾರು ಜನಗಳಿಗೆ ಉಪಯೋಗಕರವಾದ ಕೆಲಸ ಮಾಡಬೇಕಂತ ನಾನು ನಿಮ್ಮ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ.